ಹಾ ಅದೇಯ ಇಲ್ಲಿ ಹುಲ್ ಕುಯ್ಕೊಂಡು ಹೋಗೋಣ ಅಂತ ಬಂದ. ಸುಶೀಲಕ್ಕರ ಮನೆ ಹತ್ರ ಎಂಥದ್ದು ಅಕ್ತಿ ಕಡಿಯಂಗೆ ಸೋಲ್ ಆಗ್ತದ. ಅದೇ ಅಂತ ಎಳ್ನಗರ ಅವ್ನ ಎಂಥ ಗೊಬ್ಬರ ಗಿಬ್ಬರ ಹಾಕ್ಯಾರಂತ ನೋಡೋಣ ಅನ್ಕೊಂಡು. ಅಯ್ಯೋ ಇಲ್ಲ ಕಣ್ರಿ. ಹಾಂ 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 ಓ ವಿನೋದಕ್ಕಯ್ಯ. ಹಾಂ ಹಾಂ ಇರು 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 ಇರಿ ಇರಕ್ಕ ಒಂದು ನಿಮಿಷ ಮಾಡ್ತೀನಿ. ಏನಾಗಿದ್ದೀರಾ? ಅಲ್ಲ ಕಣ್ರಿ, ಈ ಬಿಸಿಲು ಕೂತ್ಕೊಳ್ರಿ. ಅಲ್ಲ ಈ ಬಿಸಿಲು ಹೋದ್ಮೇಲೆ ಎಂತ ಮಾಡ್ತಿದ್ದೀರಾ? ಇಲ್ಲ ಒಂಚೂರು ಬ್ಯಾಸಾಯ ಮಾಡೋಣ 2ನೇ ರೌಂಡ್ ಅಂತ ಕಣ್ರಿ. ಏನೂ ಅಟ್ಟಿ ಸುಖಿಲ್ಲ ಕಣ್ರಿ. ಅದು ಗೊಬ್ಬರ ಅಲ್ಲ ಕಣ್ರಿ, ಈ ತರ ಹಾಡ್ಬೇಕು ಬುದ್ಧಿ ಮಾಡದೇನ್ರಿ? ಗೊಬ್ಬರನೇ ತಂದಿಲ್ಲ, ಗೊಬ್ಬರನೇ ತಂದಿ ಗಾಡಿಗೆ ಹೋಗಿದ್ದು ಸೌಂಡ್ ಕೇಳಲ್ಲ. ನಾವು ಹೋಗ್ಲಾ ಮತ್ತೆ ನಾವು ಹೋಗ್ಲಾ ನಿಮ್ಮ ಹತ್ರ ಎಂತ ಮುಚ್ಚುಮರೆ ಮಾಡೋದು. ಅದೇ ಇದು ಅಕ್ಷಯ ಸಮೃದ್ಧಿ ಅಂತ. ಅಲ್ಲ ಕಣ್ರಿ, ಈ ತರ ಹಿಂದೆ ಮುಂದೆ ಮಾಡ್ತೀವಿ. ನಮಗೆಲ್ಲ ಚೂರು ಪೂರು ಅಡಿಕೆ ಆಗ್ತದೆ, ನಿಮಗೆ ಒಂದು 20-25 ಕ್ವಿಂಟಲ್ ಅಡಿಕೆ ಬೆಳಿತೀರಾ. ಹೋದ ವರ್ಷ ಅಷ್ಟೇ ಕಣ್ರಿ, 25 ಕಿಲೋಮೀಟರ್ ಆಗಿದ್ದು. ಹೋದಷ್ಟಿಂದ ಈ ಗೊಬ್ಬರ ಹಾಕ್ತಿರಿ, ಎಷ್ಟು ವರ್ಷದಿಂದ ಗೊಬ್ಬರ ಹಾಕ್ತಿರ ಅದು? ಇವರು 15 ವರ್ಷದಿಂದನೇ ಹೇಳ್ತಿದ್ರು ಅದು ತರನ ಅಂತ, ಭಾರಿ ರೇಟ್ ಏನಂತ ಅಂದಾಜು ಮಾಡಿದ್ದು. ಆಮೇಲೆ ಹೋದ ವರ್ಷ ತರ್ಸ್ ಹಾಕಿದ್ಮೇಲೆ 7-8 ಕ್ವಿಂಟಲ್ ಇದ್ದಿದ್ದು 25 ಕ್ವಿಂಟಲ್ ಆಗಿದ್ದು ಕಣ್ರಿ. ಹೌದೇನ್ರಿ? ದಾವಣಗೆರೆ, ಶಿವಮೊಗ್ಗ ಎಲ್ಲ ಕಡೆಗೂ ಇದೇ ಗೊಬ್ಬರ. ಹೌದಾ? ಅದೆಂತ ಕಾಪಿಗೆ ಇಲ್ಲ, ಅಡ್ಕಿಗೆ ಮೇನ್ ಅಡ್ಕಿಗೆ ಮಾತ್ರ. ಈ ತರ ಸುತ್ತ ಅತ್ತಿ ತೆಗ್ದು ಹಾಕಿ ಮಣ್ಣು ಮುಚ್ಚಿಬಿಟ್ರೆ ಅದು ಅಂತ 16 ಪೋಷಕಾಂಶ ಅದಾವಂತಲ್ಲ ಅದ್ರಲ್ಲಿ. ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ಎರೆಹುಳಿನ ಗೊಬ್ಬರ, ದನದ ಗೊಬ್ಬರ, ಆಮೇಲೆ ಫಾಸ್ಫರಸ್, ಮೆಗ್ನೀಷಿಯಂ ಎಲ್ಲ ಇತ್ತಂತೆ. ಅವೆಲ್ಲ ನಂಗೆ ಗೊತ್ತಿ, ಅದು ಬಾರಿ ಚಂದ ಅದೇನಲ್ಲ. ಅಕ್ಷಯ ಸಮೃದ್ಧಿ ಅಂತ ನಾ ಎಲ್ಲಿ ನೀವು ನೋಡಿ ಯಾರಿಗಾರು ಹೇಳ್ತೀರಾ ಅಂತ ಕಣ್ರಿ. ಅಯ್ಯೋ ಎಂತದ್ರಿ, ಹಂಗೆಲ್ಲ ಮಾಡದ್ಲಾ? ಇಲ್ಲ, ಒಂದ್ ಕೆಲಸ ಮಾಡಿ, ನಾನು ನಿಮಗೆ ನಂಬರ್ ಕೊಡ್ತೀನಿ ಅವ್ರದ್ದು. ನೀವೆಂತ ಮಾಡ್ಬೇಕಂತ ಹೇಳಿದ್ರೆ ಆ ನಂಬರ್ ಫೋನ್ ಮಾಡಿ ಹಿಂಗೆ ಗೌರ್ಮೆಂಟ್ ಗೊಬ್ಬರ ಎಲ್ಲ ಹಾಕ್ತಿವಲ್ಲ ಅಷ್ಟೇ ಹಾಕ್ಬೇಕಾ ಎಂತ? ಹೆಂಗೆ ಅಂದ್ರೆ 1 ವರ್ಷದ ಮರಕ್ಕೆ 1 kg, 2 ವರ್ಷಕ್ಕೆ 2 kg, 3 ವರ್ಷಕ್ಕೆ 3 kg, 4 ವರ್ಷದ ಮೇಲ್ಪಟ್ಟು ನೀವು 40 ವರ್ಷ ಆಗಿರ್ಲಿ. ಈಗ ನೋಡಿ, ಇವಾಗ ನಮ್ಮನೆ ಮರಕ್ಕೆ ಒಂದು 20 ವರ್ಷ ಆತಂತ, 20 ವರ್ಷ 4 kg, 4 ವರ್ಷದ ಮೇಲಿಂದ ಎಲ್ಲ 4 kg. ಸುತ್ತ ಈ ತರ ಅಕ್ತಿ ಕಟ್ಕೊಂಡಿನಲ್ಲ, ಆಹಾರ ಐತಿ. ಅಲ್ಲ ಅದಕ್ಕೆ ಬಾವ ಇದು ಎಂತ ನಲ್ಲಿ ಇದು ಪೈಪ್ ಜೋಡಿಸ್ತಾ ಇದ್ದೀನಿ, ನೀರ್ ಹೊಡಿಯಾರ ನೀವು? ಹೌದು, ನೀರ್ ಹೊಡಿಬೇಕು. ನವೆಂಬರ್ ಡಿಸೆಂಬರ್ ಅಲ್ಲಿ ಗೊಬ್ಬರ ತಗೊಬಂದ್ ಹಾಕ್ಬಿಟ್ರೆ ಹೋದ ವರ್ಷ ಎಲ್ಲ ಕೇಳೋದು ಕಣ್ರಿ. ನಾನು ಇಳುವರಿ ಚೆನ್ನಾಗಿ ಬರ್ತಿತ್ತಲ್ಲ, ಒಂದ್ಸರಿ ನೋಡೋಣ ಅಂತ ಹೇಳಿ ಆಯ್ತಾ. ಇವರು ಭಾರಿ ದೊಡ್ಡ ಕಂಪನಿ ಅಂತೆ. ನೀವು ಎಷ್ಟು ಕೇಳಿ 100 ಮೂಟೆ ಗೊಬ್ಬರ ಬೇಕಂತ ಹೇಳಿ, 15-20 ಮೂಟೆ ಗೊಬ್ಬರ ಬೇಕಂತ ಹೇಳಿ, ನಾಳೆ ಬೆಳಿಗ್ಗೆ ನಿಮ್ಮ ಮನೆ ಬಾಗ್ಲಿಗೆ ಬಂದು ಬಿದ್ದಾತು. ನಾನು ನಿಮ್ ನಂಬರ್ ಕೊಡ್ತೀನಿ ಅಂತ. ಅಕ್ಷಯ ಸಮೃದ್ಧಿ ಬಯೋ ಕಾಂಪೋಸ್ಟ್ ಅಂತ. ಓ, ಅಡ್ಕಿಗೆ, ಬಾಳಿಗೆ ತುಂಬಾ ಗೊಬ್ಬರ ಅದಾವೆ, ಎಲ್ಲ ತರ ಗೊಬ್ಬರ ಅದಾವೆ. ಮತ್ತೆ ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ನೋಡಿ, ಬೂದಿ ಗೀದಿ ಹಾಕಿದ್ರು ಚೆನ್ನಾಗಿ ಬರ್ತದಂತೆ ಇದು ಗೊಬ್ಬರಕ್ಕೆಲ್ಲ. ನಾವೆಲ್ಲ ಎಲ್ಲಿ ಬೂದಿ ಎಲ್ಲ ಇರ್ತದೆ ನೋಡಿ, ಹಿಂಗ್ ಮಾಡ್ತೀವಲ್ಲ. ಇವಾಗ ಇದಕ್ಕೊಂದು 4 kg, ಇದಕ್ಕೊಂದು 4 kg ಹಿಂಗ ಅಳ್ದು ಇಟ್ಕೊಂಡು ಹಿಂಗ್ ಸುತ್ತ ಹಾಕಿ ಹಂಗೆ ಮಣ್ಣು ಮುಚ್ಕೊ ಬನ್ನಿ ನೋಡೋಣ. ನೀವು ಒಂದ್ ಕೆಲಸ ಮಾಡಿಸ್ತೀರ, ಈ ತರ ಹಡ್ಬು ಬುದ್ಧಿ ಮಾಡ್ತೀರಾ ಹೇಳಕ್ಕೆ ನೋಡಿ. ಮೂಟೆ ಮೇಲೆ ಕುತ್ಕೋಬಿಟ್ರಲ್ರಿ ನೀವು. ಇಲ್ಲ ಅದು ಎಲ್ಲ ನೋಡಿ ಮತ್ತೆ ಇನ್ನೆಂತ ಕಣ್ಣು, ಜನರದ್ದು ಕಣ್ಣು ಸರಿ ಇಲ್ಲ ಕಣ್ರಿ. ಕಣ್ಣು ಸರಿ ಇಲ್ಲ. ಅಲ್ಲ, ನೀವು ಒಂದ್ ಕೆಲಸ ಮಾಡಿ, ಅಕ್ಷಯ ಸಮೃದ್ಧಿ ನಾ ನಂಬರ್ ಕೊಡ್ತೀನಿ. ಇವತ್ತೇ ನೀವು ಇವಾಗ ಡಿಸೆಂಬರ್ ಆತಲ್ಲ, ಇನ್ನೇನು ಇನ್ನೊಂದು 15-20 ದಿನದಷ್ಟೊತ್ತಿಗೆ ನೀವು 2ನೇ ರೌಂಡ್ ಬೇಸಾಯ ಮಾಡ್ಬೇಕು. ಗೊಬ್ಬರ ತರ್ಸಿ ಹಾಕಿದ್ದೆ ಆದ್ರೆ ನಿಮ್ದು ಮುಂದಿನ ವರ್ಷಕ್ಕೆ ಒಂದು 5 ಕ್ವಿಂಟಲ್ ಜಾಸ್ತಿ ಅಡಿಕೆ ಆಗ್ಲಿ ಅಂದ್ರೆ ಕೇಳಿ ನೋಡೋಣ. ಅಲ್ಲೇನ್ರಿ, ಮೊದಲು ನಮ್ಮನೆಯವ್ರಿಗೆ ಹೋಗಿ ಹೇಳ್ತೀನಿ. ಸರಿ ಕಣ್ರಿ, ಚೆನ್ನಾಗ್ ಬಂತಮ್ಮ.